ಮೊದಲ ಅತಿ ದೊಡ್ಡ ಪವರ್ ಗ್ರಿಡ್ ಯೋಜನೆ ಬೀದರ್ ಜಿಲ್ಲೆಯಲ್ಲಿ ತಲೆ ಎತ್ತಲಿದೆ. ಸುಮಾರು 25,000 ಎಕರೆಯಲ್ಲಿ ಬೃಹತ್ ಸೋಲಾರ್ ಪಾರ್ಕ್ ಹಾಗೂ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಪವರ್ ಗ್ರಿಡ್ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಕಮಲ್ನಗರ್ ತಾಲೂಕಿನ ಚಿಮ್ಮೆಗಾಂವ್ ಹತ್ರ ಈಗಾಗಲೇ ಪವರ್ ಗ್ರಿಡ್ ಏನು ಕಾಮಗಾರಿ ನಡೀತಾ ಇದೆ. ನಿಜಕ್ಕೂ ಈ ಒಂದು ಯೋಜನೆಯಿಂದ ಈ ಭಾಗದ ಸಾಕಷ್ಟು ರೈತರಿಗೆ, ನಿರುದ್ಯೋಗಿಗಳಿಗೆ ಒಂದು ಆಶಾಭಾವನೆ ಉಟ್ಕೊಂಡದ ಅಂತ ಹೇಳ್ಬೋದು. ನೂರ 67 ಎಕರೆಯಲ್ಲಿ ತಲೆ ಎತ್ತಲಿದೆ ಪವರ್ ಗ್ರಿಡ್ ಯೋಜನೆ. ಸಾವಿರಾರು ನಿರುದ್ಯೋಗಿಗಳಲ್ಲಿ ಮೂಡಿದ ಆಶಾಕಿರಣ. ಬೀದರ್ ಜಿಲ್ಲೆ ಔರಾದ್ ಹಾಗೂ ಕಮಲನಗರ ತಾಲೂಕಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಪವರ್ ಗ್ರಿಡ್ ಯೋಜನೆಗೆ ಬೂಸ್ಟ್ ಸಿಕ್ಕಿದೆ. ರೈತರು ಹಾಗೂ ನಿರುದ್ಯೋಗಿ ಯುವಕರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮಾಳೆಗಾಂವ್ ಟು ಚಿಮ್ಮೆಗಾಂವ್ ವ್ಯಾಪ್ತಿಯಲ್ಲಿ ಪವರ್ ಗ್ರಿಡ್ ಸಬ್ ಸ್ಟೇಷನ್ ಕಾಮಗಾರಿ ಸ್ಥಳಕ್ಕೆ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜನರಿಗೆ, ಮಹಾಜನತಾ ಅವರಿಗೆ ನಾನು 4-5 ಪ್ರಾಜೆಕ್ಟ್ ಮಾಡಬೇಕು ಪ್ಲಾನ್ ಇತ್ತು. ನಾನು ಬೀದರ್ ರೈಲ್ವೆ ನೇತೃತ್ವ ಆಗ್ತಾ ಇದೆ. ಆಮೇಲೆ 2 ನ್ಯಾಷನಲ್ ಹೈವೇ ಮಾಡಿದೀವಿ. ಈಗಿಂತ ಬೇರೆ ಮಾಡಬೇಕಿತ್ತು. ಬಟ್ ಈ ಪ್ರಾಜೆಕ್ಟ್ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲ್ಲಿ ಜಾಗ ಖಾಲಿ ಇತ್ತು. ರೈತರು ನಮ್ಮ ಸಪೋರ್ಟ್ ಮಾಡ್ಯಾರ. ಜಿಲ್ಲೆ ಕಮಲನಗರ ತಾಲೂಕಾ ಚಿಮ್ಮೆಗಾಂವ್ ಪಂಚಾಯತ್ನಲ್ಲಿ ನಮ್ಮ ಬಹಳ ದಿವಸದಿಂದ ನಮ್ದು ಔರಾದ್ ವಿಧಾನಸಭಾ ಕ್ಷೇತ್ರಕ್ಕೆ ದೊಡ್ಡ ಪ್ರಾಜೆಕ್ಟ್ ಬರಬೇಕು, ರೈತರಿಗೆ ಅನುಕೂಲ ಆಗಬೇಕು, ಎಲ್ಲ ಪಾಠ ಮಾಡಿ ಈ 2,360 ಕೋಟಿ ಪವರ್ ಗ್ರಿಡ್ ಜೊತೆಗೆ ಸೋಲಾರ್ ಪಾರ್ಕ್ ಯೋಜನೆಗಾಗಿ ಖಾಸಗಿ ಕಂಪನಿಗಳು ರೈತರ ಜಮೀನನ್ನ ಪಡಿತಾ ಇವೆ. ರೈತರ ಮುಗ್ಧತೆ ದುರುಪಯೋಗ ಮಾಡಿಕೊಂಡು ಕಡಿಮೆ ಹಣ ಕೊಡುತ್ತಿರುವುದು ಗಮನಕ್ಕೆ ಬಂದಿದೆ ಅಂತ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಬೇಸರವನ್ನು ಹೊರಹಾಕಿದ್ದಾರೆ. ಪವರ್ ಗ್ರಿಡ್ ನಾನು ಜನರೇಟ್ ಮಾಡಬೇಕು, ಆಮೇಲೆ ಬರ್ತಾರೆ ಅವರು. ಅದಕ್ಕಾಗಿ ನಾನು ಜಾಸ್ತಿ ಗಮನ ನಾನು ಯಾರು ಹೇಳಿಲ್ಲ. ಇವತ್ತು 3 ತಿಂಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವ್ರಿಗೆ ಹೇಳ್ತಾ ಇದ್ದೀನಿ, ಕಂಪನಿಗೆ ತಮ್ಮ ಮುಖಾಂತರ ಒಂದೇ ರೇಟ್ ಮಾಡಬೇಕು. ಕಮಲನಗರ ತಾಲೂಕಿನಲ್ಲಿ ಯಾವ ಬಿ ಬುರ್ಕಿ ಹೋಗ್ರಿ, ಚಿಕ್ಲಿ ಹೋಗ್ರಿ, ನಂದಬಿಲ್ಗ ಹೋಗ್ರಿ, ಎಲ್ಲಿ ತಾವು ತಗೋಬಹುದು. ಬಟ್ ರೇಟ್ ಒಂದೇ ಮಾಡಬೇಕು. ತಮ್ಮ ಮುಖಾಂತರ ಕಂಪನಿಗೆ ಒತ್ತಾಯ. ಹಿಂದುಳಿದ ಔರಾದ್ ಹಾಗೂ ಕಮಲನಗರ ತಾಲೂಕು ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಈ ಪವರ್ ಗ್ರಿಡ್ ಯೋಜನೆ ಪೂರಕವಾಗಲಿದೆ. ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. 2,360 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪವರ್ ಗ್ರಿಡ್ ಯೋಜನೆಯ ಲೋಕಾರ್ಪಣೆಗೆ ಪ್ರಧಾನಿ ಮೋದಿ ಬರಬೇಕು ಎನ್ನುತ್ತಿದ್ದಾರೆ ಈ ಭಾಗದ ಜನರು. ಈ ಒಂದು ಪವರ್ ಗ್ರಿಡ್ ಕಾಮಗಾರಿ ಮುಕ್ತಾಯ ಆದರೆ ನೂರಾರು ಹಳ್ಳಿಗಳ ರೈತರದ್ದು ಭೂಮಿ ಏನಿರ್ತದ, ಆ ರೈತರ ಭೂಮಿಗೆ ಬಂಗಾರದ ಬೆಲೆ ಬಂದದ. ಹೀಗಾಗಿ ಸಾಕಷ್ಟು ರೈತರು ಸೋಲಾರ್ ಅಳವಡಿಸಿ ಏನು ವಿದ್ಯುತ್ ತಯಾರು ಮಾಡ್ತಾರೆ. ಆ ವಿದ್ಯುತ್ ಅನ್ನ ಈ ಪವರ್ ಗ್ರಿಡ್ ಅವ್ರು ಖರೀದಿ ಮಾಡಿ ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ. ಹೀಗಾಗಿ ನಿಜಕ್ಕೂ ಹಿಂದುಳಿದಂತ ಕಮಲ್ನಗರ್ ತಾಲೂಕಿನ ಚಿಮ್ಮೆಗಾಂವ್ ಸೇರಿದಂತೆ ಈ ಭಾಗದ ರೈತರಿಗೆ ಈ ಒಂದು ಯೋಜನೆ ಸಾಕಷ್ಟು ಒಂದು ಆಶಾಭಾವನೆ ಹುಟ್ಟಿಸದ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊದಲ ಅತಿ ದೊಡ್ಡ ಪವರ್ ಗ್ರಿಡ್ ಯೋಜನೆ ಬೀದರ್ ಜಿಲ್ಲೆಯಲ್ಲಿ ತಲೆ ಎತ್ತಲಿದೆ. ಸುಮಾರು 25,000 ಎಕರೆಯಲ್ಲಿ ಬೃಹತ್ ಸೋಲಾರ್ ಪಾರ್ಕ್ ಹಾಗೂ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಪವರ್ ಗ್ರಿಡ್ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಕಮಲ್ನಗರ್ ತಾಲೂಕಿನ ಚಿಮ್ಮೆಗಾಂವ್ ಹತ್ರ ಈಗಾಗಲೇ ಪವರ್ ಗ್ರಿಡ್ ಏನು ಕಾಮಗಾರಿ ನಡೀತಾ ಇದೆ. ನಿಜಕ್ಕೂ ಈ ಒಂದು ಯೋಜನೆಯಿಂದ ಈ ಭಾಗದ ಸಾಕಷ್ಟು ರೈತರಿಗೆ, ನಿರುದ್ಯೋಗಿಗಳಿಗೆ ಒಂದು ಆಶಾಭಾವನೆ ಉಟ್ಕೊಂಡದ ಅಂತ ಹೇಳ್ಬೋದು. ನೂರ 67 ಎಕರೆಯಲ್ಲಿ ತಲೆ ಎತ್ತಲಿದೆ ಪವರ್ ಗ್ರಿಡ್ ಯೋಜನೆ. ಸಾವಿರಾರು ನಿರುದ್ಯೋಗಿಗಳಲ್ಲಿ ಮೂಡಿದ ಆಶಾಕಿರಣ. ಬೀದರ್ ಜಿಲ್ಲೆ ಔರಾದ್ ಹಾಗೂ ಕಮಲನಗರ ತಾಲೂಕಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಪವರ್ ಗ್ರಿಡ್ ಯೋಜನೆಗೆ ಬೂಸ್ಟ್ ಸಿಕ್ಕಿದೆ. ರೈತರು ಹಾಗೂ ನಿರುದ್ಯೋಗಿ ಯುವಕರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮಾಳೆಗಾಂವ್ ಟು ಚಿಮ್ಮೆಗಾಂವ್ ವ್ಯಾಪ್ತಿಯಲ್ಲಿ ಪವರ್ ಗ್ರಿಡ್ ಸಬ್ ಸ್ಟೇಷನ್ ಕಾಮಗಾರಿ ಸ್ಥಳಕ್ಕೆ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜನರಿಗೆ, ಮಹಾಜನತಾ ಅವರಿಗೆ ನಾನು 4-5 ಪ್ರಾಜೆಕ್ಟ್ ಮಾಡಬೇಕು ಪ್ಲಾನ್ ಇತ್ತು. ನಾನು ಬೀದರ್ ರೈಲ್ವೆ ನೇತೃತ್ವ ಆಗ್ತಾ ಇದೆ. ಆಮೇಲೆ 2 ನ್ಯಾಷನಲ್ ಹೈವೇ ಮಾಡಿದೀವಿ. ಈಗಿಂತ ಬೇರೆ ಮಾಡಬೇಕಿತ್ತು. ಬಟ್ ಈ ಪ್ರಾಜೆಕ್ಟ್ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲ್ಲಿ ಜಾಗ ಖಾಲಿ ಇತ್ತು. ರೈತರು ನಮ್ಮ ಸಪೋರ್ಟ್ ಮಾಡ್ಯಾರ. ಜಿಲ್ಲೆ ಕಮಲನಗರ ತಾಲೂಕಾ ಚಿಮ್ಮೆಗಾಂವ್ ಪಂಚಾಯತ್ನಲ್ಲಿ ನಮ್ಮ ಬಹಳ ದಿವಸದಿಂದ ನಮ್ದು ಔರಾದ್ ವಿಧಾನಸಭಾ ಕ್ಷೇತ್ರಕ್ಕೆ ದೊಡ್ಡ ಪ್ರಾಜೆಕ್ಟ್ ಬರಬೇಕು, ರೈತರಿಗೆ ಅನುಕೂಲ ಆಗಬೇಕು, ಎಲ್ಲ ಪಾಠ ಮಾಡಿ
ಈ 2360 ಕೋಟಿ. ಪವರ್ ಗ್ರಿಡ್ ಜೊತೆಗೆ ಸೋಲಾರ್ ಪಾರ್ಕ್ ಯೋಜನೆಗಾಗಿ ಖಾಸಗಿ ಕಂಪನಿಗಳು ರೈತರ ಜಮೀನನ್ನ ಪಡಿತಾ ಇವೆ. ರೈತರ ಮುಗ್ಧತೆ ದುರುಪಯೋಗ ಮಾಡಿಕೊಂಡು ಕಡಿಮೆ ಹಣ ಕೊಡುತ್ತಿರುವುದು ಗಮನಕ್ಕೆ ಬಂದಿದೆ ಅಂತ ಬಿಜೆಪಿ ಶಾಸಕ ಪ್ರಭೋದ್ ಚವ್ಹಾಣ್ ಬೇಸರವನ್ನು ಹೊರಹಾಕಿದ್ದಾರೆ. ಪವರ್ ಗ್ರಿಡ್ ನಾನು ಜನರೇಟ್ ಮಾಡಬೇಕು, ಆಮೇಲೆ ಬರ್ತಾರೆ ಅವರು. ಅದಕ್ಕಾಗಿ ನಾನು ಜಾಸ್ತಿ ಗಮನ ನಾನು ಯಾರು ಹೇಳಿಲ್ಲ. ಇವತ್ತು 3 ತಿಂಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವ್ರಿಗೆ ಹೇಳ್ತಾ ಇದ್ದೀನಿ, ಕಂಪನಿಗೆ ತಮ್ಮ ಮುಖಾಂತರ ಒಂದೇ ರೇಟ್ ಮಾಡಬೇಕು. ಕಮ್ಮನಗರ ತಾಲೂಕಿನಲ್ಲಿ ಯಾವ ಬುರ್ಕಿ ಹೋಗ್ರಿ, ಚಿಕ್ಲಿ ಹೋಗ್ರಿ, ನಂದಬಿಲ್ಗ ಹೋಗ್ರಿ, ಎಲ್ಲಿ ತಾವು ತಗೋಬಹುದು. ಬಟ್ ರೇಟ್ ಒಂದೇ ಮಾಡಬೇಕು. ನಮ್ಮ ಮುಖಾಂತರ ಕಂಪನಿಗೆ ಒತ್ತಾಯ ಇದೆ. ಹಿಂದುಳಿದ ಔರಾದ್ ಹಾಗೂ ಕಮಲನಗರ ತಾಲೂಕು ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಈ ಪವರ್ ಗ್ರಿಡ್ ಯೋಜನೆ ಪೂರಕವಾಗಲಿದೆ. ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. 2360 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪವರ್ ಗ್ರಿಡ್ ಯೋಜನೆಯ ಲೋಕಾರ್ಪಣೆಗೆ ಪ್ರಧಾನಿ ಮೋದಿ ಬರಬೇಕು ಎನ್ನುತ್ತಿದ್ದಾರೆ ಈ ಭಾಗದ ಜನರು. ಈ ಒಂದು ಪವರ್ ಗ್ರಿಡ್ ಕಾಮಗಾರಿ ಮುಕ್ತಾಯ ಆದ್ರೆ ನೂರಾರು ಹಳ್ಳಿಗಳ ರೈತರದ್ದು ಭೂಮಿ ಏನಿರ್ತದ, ಆ ರೈತರ ಭೂಮಿಗೆ ಬಂಗಾರದ ಬೆಲೆ ಬಂದದ. ಹೀಗಾಗಿ ಸಾಕಷ್ಟು ರೈತರು ಸೋಲಾರ್ ಅಳವಡಿಸಿ ವಿದ್ಯುತ್ ತಯಾರು ಮಾಡ್ತಾರೆ. ಆ ವಿದ್ಯುತ್ ಅನ್ನ ಈ ಪವರ್ ಗ್ರಿಡ್ ಅವ್ರು ಖರೀದಿ ಮಾಡಿ ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ. ಹೀಗಾಗಿ ನಿಜಕ್ಕೂ ಹಿಂದುಳಿದಂತ ಕಮಲ್ನಗರ್ ತಾಲೂಕಿನ ಚೆಮ್ಮೆಗಾಂವ್ ಸೇರಿದಂತೆ ಈ ಭಾಗದ ರೈತರಿಗೆ ಈ ಒಂದು ಯೋಜನೆ ಸಾಕಷ್ಟು ಒಂದು ಆಶಾಭಾವನೆ ಹುಟ್ಟಿಸದ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊದಲ ಅತಿ ದೊಡ್ಡ ಪವರ್ ಗ್ರಿಡ್ ಯೋಜನೆ ಬೀದರ್ ಜಿಲ್ಲೆಯಲ್ಲಿ ತಲೆ ಎತ್ತಲಿದೆ. ಸುಮಾರು 25,000 ಎಕರೆಯಲ್ಲಿ ಬೃಹತ್ ಸೋಲಾರ್ ಪಾರ್ಕ್ ಹಾಗೂ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಪವರ್ ಗ್ರಿಡ್ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಕಮಲ್ನಗರ್ ತಾಲೂಕಿನ ಚೆಮ್ಮೆಗಾಂವ್ ಹತ್ರ ಈಗಾಗಲೇ ಪವರ್ ಗ್ರಿಡ್ ಕಾಮಗಾರಿ ನಡೀತಾ ಇದೆ. ನಿಜಕ್ಕೂ ಈ ಒಂದು ಯೋಜನೆಯಿಂದ ಈ ಭಾಗದ ಸಾಕಷ್ಟು ರೈತರಿಗೆ, ನಿರುದ್ಯೋಗಿಗಳಿಗೆ ಒಂದು ಆಶಾಭಾವನೆ ಉಟ್ಕೊಂಡದ ಅಂತ ಹೇಳ್ಬೋದು. ನೂರ 67 ಎಕರೆಯಲ್ಲಿ ತಲೆ ಎತ್ತಲಿದೆ ಪವರ್ ಗ್ರಿಡ್ ಯೋಜನೆ. ಸಾವಿರಾರು ನಿರುದ್ಯೋಗಿಗಳಲ್ಲಿ ಮೂಡಿದ ಆಶಾಕಿರಣ. ಬೀದರ್ ಜಿಲ್ಲೆ ಔರಾದ್ ಹಾಗೂ ಕಮಲನಗರ ತಾಲೂಕಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಪವರ್ ಗ್ರಿಡ್ ಯೋಜನೆಗೆ ಬೂಸ್ಟ್ ಸಿಕ್ಕಿದೆ. ರೈತರು ಹಾಗೂ ನಿರುದ್ಯೋಗಿ ಯುವಕರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮಾಳೆಗಾಂವ್ ಟು ಚೆಮ್ಮೆಗಾಂವ್ ವ್ಯಾಪ್ತಿಯಲ್ಲಿ ಪವರ್ ಗ್ರಿಡ್ ಸಬ್ ಸ್ಟೇಷನ್ ಕಾಮಗಾರಿ ಸ್ಥಳಕ್ಕೆ ಬಿಜೆಪಿ ಶಾಸಕ ಪ್ರಭೋದ್ ಚವ್ಹಾಣ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜನರಿಗೆ, ಮಹಾಜನತಾ ಅವರಿಗೆ ನಾನು 4-5 ಪ್ರಾಜೆಕ್ಟ್ ಮಾಡಬೇಕು ಪ್ಲಾನ್ ಇತ್ತು. ನಾನು ಬೀದರ್ ರೈಲ್ವೆ ನನ್ನಿರ್ತು ಆಗ್ತಾ ಇದೆ. ಆಮೇಲೆ 2 ನ್ಯಾಷನಲ್ ಹೈವೇ ಮಾಡಿದೀವಿ. ಈಗಿಂತ ಬೇರೆ ಮಾಡಬೇಕಿತ್ತು. ಬಟ್ ಈ ಪ್ರಾಜೆಕ್ಟ್ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲ್ಲಿ ಜಾಗ ಖಾಲಿ ಇತ್ತು. ರೈತರು ನಮ್ಮ ಸಪೋರ್ಟ್ ಮಾಡ್ಯಾರ. ಜಿಲ್ಲೆ ಕಮಲನಗರ ತಾಲೂಕಾ ಚೆಮ್ಮೆಗಾಂವ್ ಪಂಚಾಯತ್ನಲ್ಲಿ ನಮ್ಮ ಬಹಳ ದಿವಸದಿಂದ ನಮ್ದು ಔರಾದ್ ವಿಧಾನಸಭಾ ಕ್ಷೇತ್ರಕ್ಕೆ ದೊಡ್ಡ ಪ್ರಾಜೆಕ್ಟ್ ಬರಬೇಕು, ರೈತರಿಗೆ ಅನುಕೂಲ ಆಗಬೇಕು. ಎಲ್ಲ ಪಾಠ ಮಾಡಿ ಈ 2360 ಕೋಟಿ ಪವರ್ ಗ್ರಿಡ್ ಜೊತೆಗೆ ಸೋಲಾರ್ ಪಾರ್ಕ್ ಯೋಜನೆಗಾಗಿ ಖಾಸಗಿ ಕಂಪನಿಗಳು ರೈತರ ಜಮೀನನ್ನ ಪಡಿತಾ ಇವೆ. ರೈತರ ಮುಗ್ಧತೆ ದುರುಪಯೋಗ ಮಾಡಿಕೊಂಡು ಕಡಿಮೆ ಹಣ ಕೊಡುತ್ತಿರುವುದು ಗಮನಕ್ಕೆ ಬಂದಿದೆ ಅಂತ ಬಿಜೆಪಿ ಶಾಸಕ ಪ್ರಭೋದ್ ಚವ್ಹಾಣ್ ಬೇಸರವನ್ನು ಹೊರಹಾಕಿದ್ದಾರೆ. ಪವರ್ ಗ್ರಿಡ್ ನಾನು ಜನರೇಟ್ ಮಾಡಬೇಕು, ಆಮೇಲೆ ಬರ್ತಾರೆ ಅವರು. ಅದಕ್ಕಾಗಿ ನಾನು ಜಾಸ್ತಿ ಗಮನ ನಾನು ಯಾರು ಹೇಳಿಲ್ಲ. ಇವತ್ತು 3 ತಿಂಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವ್ರಿಗೆ ಹೇಳ್ತಾ ಇದ್ದೀನಿ, ಕಂಪನಿಗೆ ತಮ್ಮ ಮುಖಾಂತರ ಒಂದೇ ರೇಟ್ ಮಾಡಬೇಕು. ಕಮ್ಮನಗರ ತಾಲೂಕಿನಲ್ಲಿ ಯಾವ ಬುರ್ಕಿ ಹೋಗ್ರಿ, ಚಿಕ್ಲಿ ಹೋಗ್ರಿ, ನಂದಬಿಲ್ಗ ಹೋಗ್ರಿ, ಎಲ್ಲಿ ತಾವು ತಗೋಬಹುದು. ಬಟ್ ರೇಟ್ ಒಂದೇ ಮಾಡಬೇಕು. ನಮ್ಮ ಮುಖಾಂತರ ಕಂಪನಿಗೆ ಒತ್ತಾಯ ಇದೆ. ಹಿಂದುಳಿದ ಔರಾದ್ ಹಾಗೂ ಕಮಲನಗರ ತಾಲೂಕು ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಈ ಪವರ್ ಗ್ರಿಡ್ ಯೋಜನೆ ಪೂರಕವಾಗಲಿದೆ. ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. 2360 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪವರ್ ಗ್ರಿಡ್ ಯೋಜನೆಯ ಲೋಕಾರ್ಪಣೆಗೆ ಪ್ರಧಾನಿ ಮೋದಿ ಬರಬೇಕು ಎನ್ನುತ್ತಿದ್ದಾರೆ ಈ ಭಾಗದ ಜನರು. ಈ ಒಂದು ಪವರ್ ಗ್ರಿಡ್ ಕಾಮಗಾರಿ ಮುಕ್ತಾಯ ಆದ್ರೆ ನೂರಾರು ಹಳ್ಳಿಗಳ ರೈತರದ್ದು ಭೂಮಿ ಏನಿರ್ತದ, ಆ ರೈತರ ಭೂಮಿಗೆ ಬಂಗಾರದ ಬೆಲೆ ಬಂದದ. ಹೀಗಾಗಿ ಸಾಕಷ್ಟು ರೈತರು ಸೋಲಾರ್ ಅಳವಡಿಸಿ ವಿದ್ಯುತ್ ತಯಾರು ಮಾಡ್ತಾರೆ. ಆ ವಿದ್ಯುತ್ ಅನ್ನ ಈ ಪವರ್ ಗ್ರಿಡ್ ಅವ್ರು ಖರೀದಿ ಮಾಡಿ ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ. ಹೀಗಾಗಿ ನಿಜಕ್ಕೂ ಹಿಂದುಳಿದಂತ ಕಮಲ್ನಗರ್ ತಾಲೂಕಿನ ಚೆಮ್ಮೆಗಾಂವ್ ಸೇರಿದಂತೆ ಈ ಭಾಗದ ರೈತರಿಗೆ ಈ ಒಂದು ಯೋಜನೆ ಸಾಕಷ್ಟು ಒಂದು ಆಶಾಭಾವನೆ ಹುಟ್ಟಿಸದ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.